ಮೃತ ರಾಜಶೇಖರ್ ನೆನೆದು ಸಹೋದರಿ ಕಣ್ಣೀರನ್ನ ಇಟ್ಟಿದ್ದಾರೆ. ವಿಮ್ಸ್ ಆಸ್ಪತ್ರೆ ಬಳಿ ಸಹೋದರಿ ಗೋಳಾಡ್ತಿದ್ದಾರೆ ತನ್ನ ಸಹೋದರನನ್ನ ಕಳ್ಕೊಂಡು. ನಮಗೆಲ್ಲ ರಾಜಶೇಖರ್ ದುಡಿದು ಹಾಕ್ತಾ ಇದ್ದ, ನನಗೆ ನಮ್ಮ ಯಜಮಾನರು ಕೂಡ ಇಲ್ಲ, ಅವನೇ ನಮ್ಮ ಕುಟುಂಬಕ್ಕೆ ಆಧಾರವಾಗಿದ್ದ ಅಂತ ಹೇಳಿ ಸಹೋದರಿ ಕಣ್ಣೀರನ್ನ ಹಾಕ್ತಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ರಾಜಶೇಖರ್ ಸಹೋದರಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಿನ್ನೆ ಗಲಾಟೆಯಾಗಿದ್ದು, ಈಗ ವಿಮ್ಸ್ ಆಸ್ಪತ್ರೆಗೆ ಅವರ ರಾಜಶೇಖರ್ ಸಹೋದರಿ ಕೂಡ ಆಗಮಿಸಿದ್ದು. ನಾನು ಅವ್ರನ್ನ ಮಾತಾಡಿಸ್ತೀನಿ. ಅಮ್ಮ, ನಿಮಗೆ ಯಾವಾಗ ಗೊತ್ತಾಯ್ತು? ನಿನ್ನೆ ರಾತ್ರಿ 12:30 ಗೊತ್ತಾಗ್ಯ ಸರ್. ನಮಗೆ ಬರೋಕ್ಕೆ ನಮ್ಮ ಮನೆಗೆ ಯಾರು ಗಂಡು ಮಕ್ಕಳಿಲ್ಲ ಸರ್, ಬರೋಕ್ಕಾಗಿಲ್ಲ. ಬೆಳಿಗ್ಗೆ ಬಂದೀವಿ ಸರ್ ನಾವು. ಈಗ ಅಮ್ಮ, ಈಗ ಈ ದೊಡ್ಡವ್ರ ಗಲಾಟೆ ಹೋಗಿ ಇದ್ರಾಗ ಒಬ್ಬ ಅಮಾಯಕರ ಬಲಿಯಾದರು. ದೊಡ್ಡವ್ರ ಗಲಾಟೆ ಮಾಡ್ಕೊಲಿ, ಈಗ ಅಮಾಯಕರ ಪ್ರಾಣ ಹೋಯ್ತಲ್ಲಮ್ಮ. ನಮ್ಮ ತಮ್ಮ ಅಂತೂ ಹೋಗ್ಬಿಟ್ನಲ್ಲ ಸರ್. ಮದುವೆ ಆಗಿಲ್ಲ ಇನ್ನ ಇಲ್ಲ ಸರ್, ಆಗಿಲ್ಲ, ಇನ್ನ ಮದುವೆ ಆಗಿಲ್ಲ. ಈಗ ದುಡಿದು ಹಾಕೋರು ಮನೆಗೆ ಅವರೇ ಹೋಗ್ಬಿಟ್ಟು ಸರ್, ನಮ್ಮ ಅಪ್ಪನೂ ಇಲ್ಲ, ದುಡ್ದಾಕೋರೆ ಇವಾಗ ಕಳೆದ್ಬಿಟ್ಟ ಸರ್. ಮನೆಗೆ ದೊಡ್ಡ ಮಗ ಸರ್. ಏನ್ ಮಾಡ್ತಿದ್ರಮ್ಮ? ಅವ್ರು ಕೆಲಸ ಮಾಡ್ತಿದ್ರು ಸರ್ ಅವರು. ಹ್ಞೂ ಸರ್, ನಾವು ಚಿಕ್ಕ ಕುಟುಂಬದವ್ರು ಸರ್. ಕಿರಾಣಿ ಅಂಗಡಿ ಇಟ್ಕೊಂಡು ಬದುಕ್ತಿದ್ವಿ ಸರ್. ಈಗ ಇಬ್ಬರು ತಮ್ಮವ್ರದ್ದು ಮದುವೆ ಆಗಿಲ್ಲ? ಇನ್ನ ಆಗಿಲ್ಲ ಸರ್ ಇಬ್ಬರದು. ನಿಮ್ದು ಮದುವೆ ಆಗಿದೆ? ಹಾಗೆ ಸರ್, ನಮ್ಮ ಹಸ್ಬೆಂಡ್ ಕೊರೋನಾ ಬಂದು ಡೆತ್ ಆಗಿದ್ದಾರೆ ಸರ್. ಈಗ ಭರತ್ ರೆಡ್ಡಿ ಅವರು ಹಿಂದೆ ಓಡಾಡೋದು ನಿಮಗೆ ಗೊತ್ತಿತ್ತಮ್ಮ? ಇವರು ಸುಮ್ಮನೆ ಹೋಗ್ತಿದ್ದಾನಂತ ಗೊತ್ತಿತ್ತು ಸರ್, ಅಷ್ಟೇ ಸರ್ ಗೊತ್ತಿರೋದು. ಇದಿಷ್ಟು ರಾಜಶೇಖರ್ ಸಹೋದರಿಯ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ. ಬಳ್ಳಾರಿ. ಹೌದಾ, ನಾನು ಮೇಯರ್ ಇದ್ದಾಗ 4 ಕೋಟಿ ನಾನು ಕಾರ್ಪೊರೇಷನಿಂದ, ಅವರು ಗೌರ್ಮೆಂಟಿಂದ 4 ಕೋಟಿ, ಈಗ ಮತ್ತೆ ಒಂದು 2 ಕೋಟಿ ಖರ್ಚು ಮಾಡಿ AC ಮಾಡಿ ಅದನ್ನು ಅಲ್ಲಿ ಒಂದು 20 ಅಡಿ ವಾಲ್ಮೀಕಿ ಸ್ಟ್ಯಾಚ್ಯೂ ನಾವು ಇಟ್ಟಿದ್ದೀವಿ. ನೀನು ಬೇಕಂತೇಳಿ ಇವ್ರನ್ನ ಇದು ಮಾಡಬೇಕು ಅಂತೇಳಿ ನೀನು ಇನ್ನೊಂದು ವಾಲ್ಮೀಕಿ ಸ್ಟ್ಯಾಚ್ಯೂ ತಂದು ಇಟ್ಟಿದ್ಯಾ. ಇಡು, ಒಳ್ಳೆಯದು, ತೊಂದರೆ ಇಲ್ಲ, ನೀನು ಏನನ್ನ ಇಟ್ಕೋ. ಬಟ್ ನೀನು ಬ್ಯಾನರ್ಗಳು ನಮ್ಮ ಮನೆ ಕಾಂಪೌಂಡ್ ಒಳಗೆ ಬಂದು ನೀನು ಹಾಕ್ತೀಯ ಅಂತಂದರೆ ಅದು ತಪ್ಪು ಅವ್ನು ಮಾಡ್ತಾ ಇರೋದು. ಹಂಗಾಗಿ ಅದನ್ನ ನಾವು ಫೇಸ್ ಮಾಡ್ತೀವಿ. ಅವ್ರ ಉದ್ದೇಶ ಇಷ್ಟೇ, ಮೂಲ ಉದ್ದೇಶ ಇಷ್ಟೇ, ಜಗಳ ತಕ್ಕೋಬೇಕಪ್ಪ ಅಷ್ಟು. ಇಂಟೆನ್ಷನಲ್ಲಿ ನಮ್ಮ ಕುಟುಂಬಕ್ಕೂ ಅವ್ರ ಕುಟುಂಬಕ್ಕೂ ಯಾವಾಗಲೂ ಇದೆ ಅದು. ಶ್ರೀರಾಮುಲು ಅವರು ಮಾಮನ್ನ ಇದು ಫೈನಾನ್ಸ್ ಮಾಡಿ ಇದು ಮಾಡಿದ್ದು ಕೂಡ ಅವ್ರ ಕುಟುಂಬದ ಅಂತೇಳಿ ಪಬ್ಲಿಕ್ ಮಾತಾಡ್ತಾರೆ ಅದನ್ನು. ಹಾಗಾಗಿ ಬ್ಯಾನರ್ ನೆಪ ಮಾಡ್ಕೊಂಡು ಏನು ಅದು ಪಬ್ಲಿಕ್ನೇ ಕೇಳಬೇಕು. ಅವ್ರು ಮಾತಾಡ್ಕೊಳ್ತಾರೆ ಜನ ಮಾಮೂಲಾಗಿ. ಬಟ್ ಇದು ಏನು ಕೇಸ್ ಎಲ್ಲ ನಮಗೇನು ಹೊಸದಲ್ಲ, ಆಗ್ತಾ ಇರ್ತವೆ ಇವು.